ಇದು ಜಗತ್ತಿನಲ್ಲೇ ಅಪರೂಪದ ದೇವಸ್ಥಾನ ಅಂದ್ರೆ ನೀವು ನಂಬಲೇಬೇಕು. ಪೂರ್ತಿ ವಿಡಿಯೋ ನೋಡಿ ಯಾಕೆ ಅಂತ ತಿಳಿಸಿಕೊಡ್ತೀನಿ. ಬೆಂಗಳೂರಿನಿಂದ ಸುಮಾರು 240 ಕಿಲೋಮೀಟರ್ ದೂರದಲ್ಲಿರುವ, ಚಿಕ್ಕಮಗಳೂರಿನಿಂದ ಕೇವಲ 3 ಕಿಲೋಮೀಟರ್ ಹತ್ತಿರದಲ್ಲಿರುವ ಹಿರೇಮಗಳೂರಿನಲ್ಲಿರುವ ಈ ದೇವಾಲಯವು ಭಗವಾನ್ ಶ್ರೀರಾಮ ಮತ್ತು ಭಗವಾನ್ ಪರಶುರಾಮರಿಗೆ ಸಂಬಂಧಿಸಿದ ಒಂದು ಪ್ರಸಿದ್ಧ ದೇವಾಲಯವಾಗಿದೆ. ಈ ವಿಶೇಷ ದೇವಸ್ಥಾನದ ಹೆಸರು ಶ್ರೀ ಕೋದಂಡರಾಮ ದೇವಸ್ಥಾನ. ಸಾಮಾನ್ಯವಾಗಿ ನೀವು ಜಗತ್ತಿನ ಯಾವುದೇ ರಾಮನ ದೇವಸ್ಥಾನಕ್ಕೆ ಹೋದ್ರೂ ಸೀತೆಯು ರಾಮನ ಎಡಭಾಗದಲ್ಲಿ ಇರೋದನ್ನ ನೋಡಿರ್ತೀರಾ. ಆದ್ರೆ ಈ ದೇವಸ್ಥಾನದಲ್ಲಿ ಮಾತ್ರ ಸೀತೆಯು ರಾಮನ ಬಲಭಾಗದಲ್ಲಿ ನಿಂತಿದ್ದಾಳೆ. ಇದರ ಹಿಂದಿರೋ ರಹಸ್ಯ ಏನು ಗೊತ್ತಾ? ಪುರಾಣಗಳ ಪ್ರಕಾರ ಪರಶುರಾಮರು ರಾಮನ ಬಳಿ ಒಂದು ಕೋರಿಕೆ ಇಡ್ತಾರೆ, ರಾಮ ಸೀತೆಯರ ಮದುವೆಯ ದೃಶ್ಯವನ್ನು ನೋಡಬೇಕು ಎಂದು. ಹಿಂದೂ ಸಂಪ್ರದಾಯದ ಮದುವೆಯಲ್ಲಿ ಪತ್ನಿ ಯಾವಾಗಲೂ ಪತಿಯ ಬಲಬದಿಯಲ್ಲಿ ಇರ್ತಾರೆ ಅಲ್ವಾ? ಅದಕ್ಕಾಗಿಯೇ ಪರಶುರಾಮನಿಗಾಗಿ ಇಲ್ಲಿ ರಾಮ ಕಲ್ಯಾಣ ರಾಮನಾಗಿ ಸೀತೆಯನ್ನ ತನ್ನ ಬಲಭಾಗದಲ್ಲಿ ನಿಲ್ಲಿಸಿಕೊಂಡು ದರ್ಶನ ಕೊಡ್ತಾರೆ. ಇಲ್ಲಿ ರಾಮನ ವಿಗ್ರಹವು ತ್ರಿಭಂಗಿ ಶೈಲಿಯಲ್ಲಿ ಇದೆ. ಬಾಣ ಹಿಡಿದಿರುವ ರಾಮ ಯುದ್ಧವನ್ನು ಮುಗಿಸಿಕೊಂಡು ಬಂದು ಪರಶುರಾಮರಿಗೆ ದರ್ಶನ ಕೊಡುವಾಗ ಕೋದಂಡವನ್ನ ಹಿಡಿದಿದ್ದರಿಂದ ಕೋದಂಡ ರಾಮನ ಶೈಲಿ, ಹಾಗೆಯೇ ಕಲ್ಯಾಣ ಸೇವೆಯನ್ನು ಮಾಡಿದ್ದರಿಂದ ಕಲ್ಯಾಣ ರಾಮನ ಶೈಲಿಯಲ್ಲಿ ಕಾಣಬಹುದು. ದೇವಾಲಯಗಳಲ್ಲಿ ಸಂಸ್ಕೃತದಲ್ಲಿ ಮಾತ್ರ ಪಠಣೆ ಮಾಡೋದು ಸಾಮಾನ್ಯ. ಆದರೆ ಈ ದೇವಸ್ಥಾನದಲ್ಲಿ ಕನ್ನಡದಲ್ಲಿ ವಿಶೇಷವಾಗಿ ಮಂತ್ರ ಹೇಳುವುದಲ್ಲದೆ ದೇವಾಲಯದ ಗೋಡೆಗಳಲ್ಲಿ ಕನ್ನಡದ ಬರಹಗಳನ್ನು ನಾವೆಲ್ಲ ಕಾಣಬಹುದು. ರಾಮನ ಎಲ್ಲ ದೇವಸ್ಥಾನಗಳಲ್ಲಿಯೂ ನೀವು ಆಂಜನೇಯ ಮೂರ್ತಿಯನ್ನು ಸಾಮಾನ್ಯವಾಗಿ ನೋಡಬಹುದು. ಆದರೆ ಈ ದೇವಸ್ಥಾನದಲ್ಲಿ ಆಂಜನೇಯ ಮೂರ್ತಿ ಇಲ್ಲ. ಆದರೆ ಪೂಜೆಗಾಗಿ ಆಂಜನೇಯ ಬೇಕೇ ಬೇಕು. ಹಾಗಾಗಿ ಆಂಜನೇಯನ ಮೂರ್ತಿಯನ್ನ ರಾಮನ ಪಾದಗಳಲ್ಲಿ ಮೂಡಿಸಿದ್ದಾರೆ. ದೇವಸ್ಥಾನದ ಕೌತುಕ ಅಷ್ಟಕ್ಕೆ ಮುಗ್ದಿಲ್ಲ. ದೇವಸ್ಥಾನದ ಗೋಪುರದ ಮೇಲೆ 2 ತಲೆ, 7 ನಾಲಿಗೆ ಮತ್ತು 3 ಕಾಲುಗಳಿರೋ ವಿಚಿತ್ರವಾದ ಅಗ್ನಿದೇವರ ವಿಗ್ರಹವನ್ನು ನೀವು ನೋಡಬಹುದು. ಹೊಯ್ಸಳ ಮತ್ತು ದ್ರಾವಿಡ ಶೈಲಿಯ ಮಿಶ್ರಣವಾಗಿರೋ ಈ ದೇಗುಲ ನೋಡಕ್ಕೆ 2 ಕಣ್ಣು ಸಾಲದು. ನೀವೇನಾದ್ರೂ ಚಿಕ್ಕಮಗಳೂರು ಕಡೆ ಹೋದ್ರೆ ಹಿರೇಮಗಳೂರಿನ ಈ ಐತಿಹಾಸಿಕ ಕೋದಂಡರಾಮನ ದರ್ಶನ ಪಡೆಯೋದನ್ನ ಮರಿಬೇಡಿ. ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿ ಹಾಗೂ ನಮ್ಮ ಪೇಜ್ ಫಾಲೋ ಮಾಡಿ.